ಅನುಕೂಲ ಆಗಬೇಕು. ಈ ಕೆರೆನ ಯಾಕಂದ್ರೆ 0.8 TMC ಇರೋದ್ರಿಂದ ಇದಕ್ಕೆ ನಾವು ಒಂದೇ ದಿನ ಜಲ ಸಂಗ್ರಹಾಲಯಕ್ಕೆ ನಾವು ನೀರು ಕೊಡ್ಬೇಕಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಇಂಡಿವಿಜುವಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಅದಕ್ಕೆ DC2ದಾಗ ನಾವು ಕಂಟ್ರೋಲಿಂಗ್ ಇಡ್ತೀವಿ ಸರ್. ನಮ್ ನೀರು ಬಂದು ತುಪ್ಸಿ ಬಬಲೇಶ್ವರ ನೀರು ಬಂದು ಸರ್ ನಾವು ವೈ ಜಂಕ್ಷನ್ಗೂ ಕೊಡ್ಬಹುದು. ಅವ್ರು ಬೇಡ ಆಗ್ಯದಂದ್ರೂ ನಾವು ತಗೋಬಹುದು ಸರ್. ಒಂದ್ ವೇಳೆ ಇಲ್ಲಿ ಬೇಡ ನಮ್ಗೆ ರೈತರಿಗೆ ಎಲ್ಲರಿಗೆ ಕೊಟ್ಟು ನೀವು ತೋರಿ ಅಂದ್ರು ಅಲ್ಲಿ ತಗೋಬಹುದು. ವೈ ಜಂಕ್ಷನ್ದಾಗ ಈ ಫಂಕ್ಷನ್ ಮಾಡ್ಲಕ್ ಆಗಲ್ಲ. ಈಗ ಹೇಳ್ದಂಗ ನಮಗೆ ಕ್ರಾಸ್ ರೆಗ್ಯುಲೇಟರ್ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡೆ ನಾವು ಅಲ್ಲಿ ಮಾಡಿಸಿಲ್ಲ, ಎಲ್ಲಿ ಇಲ್ಲಿ ಕಳಿಸ್ಬೇಕಾದ್ರೆ. ಸೊ ಎರಡು ಫಿಸಿಬಿಲಿಟಿ ನಾವು ನೋಡಿ ನಮ್ಗೆ ಯಾವತ್ತು ಎಕನಾಮಿಕಲ್ ಆಗ್ತೈತಿ, ಈಸಿನೂ ಆಗ್ತೈತಿ, ಕಾಂಪಿಟೇಟ್ ಅಂತ ಎರಡು ಇದರಲ್ಲಿ ಸರ್ ಅಂದಂಗ ಮಳೆಗಾಲದಾಗ ಕೆಲವೊಂದು ಮಂದಿ ರೈತರು ಬೇಳೆ ನಾವು ನೀರನ್ನು ಹಾಕಿರ್ತಾರೆ. ಅವು ಇದನ್ನ ತುಂಬಿಕೊಂಡು ಬಿಡ್ತಾರೆ ನಾವು. ಈಗ ಫಸ್ಟ್ ಬೇಸಿಕಲಿ ಇದು ಎದಕ್ಕಂತ ತುಪ್ಸಿ ಬಬಲೇಶ್ವರದಲ್ಲಿ ಒಟ್ಟು 6.3 TMC ಇರುತ್ತೆ. 6.3 TMC ನೀರಲ್ಲಿ ಸಾವಳಗಿ ಲೆಕ್ಕಿಗೆ 0.8 TMC. ಈಗ ಅವ್ರು ಹೇಳ್ತಾ ಇದ್ದಾರೆ, ಯಾರೊಬ್ಬ MP ಬಂದು ಮಾತಾಡ್ತಾ ಇದ್ದಾರೆ, ಇದನ್ನ ರೈಲ್ ಮಾಡಿ ಅಂತ. ಎಲ್ಲಿದೆ ರೈಲು ಮಾಡಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮಾಡಲಿ ರೈಲು. ಅದೇನೋ RTPS ಇದನ್ನ ಮಾಡ್ಬೇಕಂತೆ. ಅದೇ ನಾವು BRTS ಏನೋ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡಕ್ಕೆ? ದಿನಕ್ಕೊಂದು 100 ಜನ ಸಾಯ್ತಾರಷ್ಟೇ. ಜಾಗ ಎಲ್ಲಿದೆ? ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಜಗದೀಶ್ ಶೆಟ್ಟಿ ಅವರು, ಇವತ್ತು ಸಕ್ಸಸ್ ಆಗಿಲ್ಲ. ಅದು ಮಾಡಕ್ಕೆ ಎಲ್ಲಿ ಜಾಗ ಇದೆ ಹೇಳಿ? ಇಟ್ ಇಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲ್ ಆಗಿ ಅದೆಲ್ಲ ಪಾಸಿಬಲ್ ಇಲ್ಲ. ಸೊಲ್ಯೂಷನ್ ಕೊಡ್ಲಿ. ಟೀಕೆ ಮಾಡೋದು, ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ. ಒಂದು ಸೊಲ್ಯೂಷನ್ ಕೊಡ್ಲಿ. ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಒಪ್ಕೋಣ. ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಇದಾರಲ್ಲ, ನಾನು ಒಂದು ಕರೆ ಕೊಡಕ್ಕೆ ಗೊತ್ತಿದೆ ನನಗೂ. ಸಹಿ ಸಂಗ್ರಹ ಅವ್ರಿಗಿನ್ನ ಸಂಘಟನೆ, ಅವರೊಂದು ಸಂಸ್ಥೆ ಹಚ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು. ನನಗೆ ಸಂಸ್ಥೆನೇ ಇಲ್ಲ.